ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ ಸರ್. ಕ್ವಶನ್ ಅವರ್ ಆಮೇಲೆ ತಗೊಂಡು ಇದನ್ನ ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ ಅಂತ ಬಿಜಾಪುರದಿಂದ ಆರಂಭ ಆಗಿದೆ ಗಲಾಟೆ. ಉತ್ತರ ಕರ್ನಾಟಕದಲ್ಲೇ ಬರೋದು. ಉತ್ತರ ಕರ್ನಾಟಕದಲ್ಲೇ ಬಿಜಾಪುರ ಇರೋದು ಇನ್ನೆಲ್ಲಿದೆ? ಅದಕ್ಕೆ ಚರ್ಚೆ ತಗೊಳ್ಳಿ. ನಿಯಮವನ್ನು ನಾನು ರೂಪಿಸಿದಲ್ಲ, ನಿಯಮವನ್ನು ನೀವೇ ರೂಪಿಸಿದವರು. ನಿಯಮ ಎಲ್ಲ ಯಾವುದೇ ವಿಚಾರ ಕೂಡ ಗೊತ್ತಿಲ್ಲದಿದ್ದರೆ ನಾನು ಹೇಳ್ತೇನೆ. ಫಸ್ಟ್ ಕ್ವಶನ್ ಅವರ್ ಚರ್ಚೆ ಮಾಡೋದು. ಆಯ್ತು, ಕ್ವಶನ್ ಅವರ್ನ ಮುಂದೆ ಹಾಕಿ. ಈಗ ಅನುಭವ ಮಟ್ಟದ ಬಗ್ಗೆ ಮಾತಾಡಲ್ಲ. ಕ್ವಶನ್ ಅವರ್ ಮುಂದೆ ಹಾಕಿ. ಯಾಕಂದ್ರೆ ಮಾತಾಡ್ತಾರೆ. ನೀವು ಕೂತ್ಕೊಳ್ಳಿ. ನೀವು ಸಾಧ್ಯ ನಡೆಸಲಿಕ್ಕೆ. ಆಯ್ತು, ಶಿವನ್ ಕೂತ್ಕೊಳ್ಳಿ. ಆಲಂಪ್ರಭು ಅವ್ರು ಕೂತ್ಕೊಳ್ಳಿ. ನಾಂದೋಸ್ ಕೂತ್ಕೊಳ್ಳಿ. ಎಲ್ಲ ನೋಡಿ, ಆಲಂಪ್ರ ಕೂತ್ಕೊಳ್ಳಿ. ಈಗ ನೋಡಿ ಇಲ್ಲಿ ಕೂತ್ಕೊಳ್ಳಿ. ಇಲ್ಲೆಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಗೊತ್ತಿರುವವರು ಇಲ್ಲಿ ಇರುವುದು. ಎಲ್ಲರಿಗೂ ಕೂಡ ಬುದ್ಧಿ ಇದೆ. ಆದ್ರೆ ಸ್ವಲ್ಪ ಕೂತ್ಕೊಳ್ಳಿ. ಈಗ ಹೇಳಿದ್ ಕೇಳಿ. ಬುದ್ಧಿ ಇಲ್ಲದವ್ರು ಯಾರು ಕೂಡ ಇಲ್ಲ. ಜಾಸ್ತಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿ ಮಾತಾಡೋದು. ಆಯ್ತು, ನೀವು ಅವ್ರೇನು ಅವ್ರು ನನ್ನ ಹತ್ರ ನಿಮ್ಮ ಹತ್ರ ಮಾತಾಡಿದ್ರ? ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀವ್ಯಾಕೆ ಕೂತ್ಕೊಂಡು ನಿಲ್ತೀರಿ? ನೀವು ಸರಿದ್ದೀರಾ? ನೀವು ಕೂತ್ಕೊಳ್ಳಿ. ಈಗ ನಾನು ಹೇಳಿದ್ ಕೇಳಿ. ನಿಮ್ಮ ಅಭಿಪ್ರಾಯ ಏನಿದೆ? ನೀವು ಹೇಳುವಂತದ್ದೇನು ಮಹತ್ವದ ವಿಚಾರ ಇದೆ. ಈ ಕ್ವಶನ್ ಅವರನ್ನು ತೆಕ್ಕೊಂಡು ಮುಂದಕ್ಕೆ ಹಾಕಿ ಅದರ ಮುಂದೆ ಚರ್ಚೆ ಕೊಡಿ ಅಂತ ಕೇಳುವುದಾದ್ರೆ ಚರ್ಚೆ ಆಗ್ಲಿ, ಅದನ್ನ